ಭಾಳ ಖುಷಿಯಾಗುತ್ತೆ. ನಿಮ್ಗಳೆಲ್ಲರ ಸಪೋರ್ಟು ಹೀಗೆ ಇರಲಿ. ನಿಮ್ಮ ಮನೆ ಮಗನ ಥರ ಸ್ವೀಕರಿಸಿದ್ದೀರಾ. ಡೇ ಒನ್ನಿಂದ ಇಲ್ಲಿವರೆಗೂ ನನ್ನಾಗಲಿ ನನ್ನ ತಾಯಿನಾಗಲಿ ಇಲ್ಲಿವರೆಗೂ ಕರ್ಕೊಬಂದು ನಿಲ್ಲಿಸಿದ್ದೀರಾ. ಇನ್ನೇನು 2 ದಿನ ಇದೆ. ನಿಮ್ಗಳ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಹಾಗೆ ಸಿನಿಮಾ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ. ಇನ್ನು 2 ದಿನಕ್ಕೆ ನಿಮ್ಮ ಕಣ್ಣು ಮುಂದೆನೇ ಬರ್ತಾಯಿದ್ದೀವಿ. ಪ್ರಿಯಾ ಮ್ಯಾಮ್ ತುಂಬ ದಿನ ಆದಮೇಲೆ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸುಪ್ರಿ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಕ್ಸೈಟ್ನಿಂದ ಕಾಯ್ತಾ ಇದ್ದೀವಿ. ಇಲ್ಲಿ ನನ್ನ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಹಾಗೆ ನಮ್ಮ ಕಿರಣ್ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನು 2 ದಿನಕ್ಕೆ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಚೈತನ್ಯ ಸರ್. ಖುಷಿ ಆಗುತ್ತೆ ನಿಮ್ಗಳ ಮುಂದೆ ಬರೋದು. ನೀವೇ ಗೆಲ್ಸ್ಕೊಡ್ಬೇಕಷ್ಟೇ. ಇನ್ನೇನು ನಮ್ಮ ಪ್ರಯತ್ನ ನಾವು ಕೊಟ್ಟಿದ್ದೀವಿ. ನಿಮ್ಮ ಕೈಗೆ ಕೊಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಾನೇ ಆ್ಯಕ್ಟ್ ಮಾಡಬೇಕಿತ್ತು ಅನ್ಕೊಂಡೇ ಬಂದಿದ್ದು. ಒಂದು ಪಾತ್ರ ಬೇರೆ ಇಟ್ಬಿಟ್ಟಿದ್ರು, ನೆಗೆಟಿವ್ ಅಂದ್ಬಿಟ್ಟು ಮಾಡಲಿಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಪದ್ಮಾವತಿ ಮ್ಯಾಮ್, ಒಂದು ಲಾಂಗ್ ಆ್ಯಂಡ್ ಬ್ಯೂಟಿಫುಲ್ ಜರ್ನಿ. 26ನೇ ತಾರೀಕು ಕನ್ನಡಿಗರ ಮಡಿಲಿಗೆ ಸಿನಿಮಾವನ್ನು ಹಾಕ್ತಾ ಇದ್ದೀರಾ. ಟ್ರೇಲರ್ ಲಾಂಚ್ ಆಯಿತು. ನಿಮ್ಮ ಮಾತು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ವೇದಿಕೆಗೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ದೊಡ್ಡ ಪ್ರೊಡಕ್ಷನ್ KVN ಸರ್, ಸುಪ್ರೀತ್ ಸರ್ ಬಂದಿದ್ದಾರೆ, ನಮಸ್ಕಾರ. ಪ್ರಿಯಾ ಆನಂದ್ ಅವರು ಬಂದಿದ್ದಾರೆ. ಎಲ್ರಿಗೂ, ಎಲ್ಲ ಆರ್ಟಿಸ್ಟು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟು ಮತ್ತು ಹಾಲೋಕೆ ಸರು, ಎಲ್ರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ಮೊಗದೊಮ್ಮೆ ಮಾತಾಡಬೇಕು ಅಂದರೆ ಭಯ ಆಗ್ತಿದೆ. ಏಕೆಂದರೆ ಇಷ್ಟು ದಿನ ಜರ್ನಿಲಿ ನಾವು ಹೆಂಗೆ ಕಳೆದು ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಇವಾಗ ಅನ್ನಿಸ್ತಿದೆ, ತುಂಬ ಫೀಲ್ ಆಗ್ತಿದೆ. ಅದು ಎಲ್ರಿಗೂ ಕಾಮನ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೇನು ಅಂದರೆ, ಇವಾಗ ಒಂದು ಆನೆ ಬಲವಾಗಿ ಎಲ್ಲರೂ ಕೈ ಜೋಡಿಸಿ ನಿಂತು ನಮಗೆ ಧೈರ್ಯ ತಂದುಕೊಟ್ಟಿದೆ. ಎಲ್ಲರ ಮುಂದೆ ಇವತ್ತು ಟ್ರೈಲರ್ ಲಾಂಚನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು, ಅಭಿಮಾನಿಗಳ ಆಶೀರ್ವಾದ ದಯವಿಟ್ಟು ನನಗೂ ಹಾಗೂ ನನ್ನ ಮಗನಿಗೂ ಹಾಗೂ ನಮ್ಮ ಹೀರೋ ನಮ್ಮ ಪ್ರಿಯಾ ಆನಂದ್ ಡೈರೆಕ್ಟರ್ ಸರ್ ಎಲ್ಲರ ಮೇಲೂ ನಮ್ಮ ಮೇಲೆ ಆಶೀರ್ವಾದ ನಿಮ್ಮೆಲ್ಲರದು ಇರುತ್ತೆ ಅಂತ ಭಾವಿಸ್ತೇನೆ. ದಯವಿಟ್ಟು ಇದೇ ಜೂನ್ 26ಗೆ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಅಂತ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡಿ ಬೇಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರ ಪರವಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ. ಅಷ್ಟೇ ಪ್ರೀತಿಯನ್ನು ಖಂಡಿತ ನಮ್ಮ ಕನ್ನಡಿಗರು ಕೊಡಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಎಷ್ಟು ಹಾಗೆ ವಿನೋದ್ ಸರ್ಗೆ ಹುಷಾರಿಲ್ಲ, ಅವ್ರು ಬಂದಿಲ್ಲ. ಅವ್ರಿಗೆ ಇಲ್ಲಿಂದನೇ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಅದೇ ಒಂದು 2 ವೀಕ್ಸಿಂದ ಹೆವಿಯಾಗಿ ಓಡಾಡ್ತಾ ಇದ್ದೀವಿ. ಮಧ್ಯರಾತ್ರಿ ಅಂತಲೂ ಕಾರಣದಲ್ಲೇ ನಮ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾಳೆಯಿಂದ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಇನ್ನೊಂದು ಕೇಳ್ಪಡ್ತಾ ಇದ್ದೀವಿ, ಅಂದರೆ ಅದಾಗಿದೆ ಇದಾಗಿದೆ ಒಂದಿಷ್ಟು ರೂಮರ್ಸು. ಏನೂ ಆಗಿಲ್ಲ. ಅವ್ರಿಗೆ ಸಣ್ಣದಾಗ ಒಂದು ಲೋ BP ಥರ ಒಂದಾಗಿ ಇದಾಗಿತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಕೆಲವು ಚಾನಲ್ಸಲ್ಲಿ ನೋಡ್ತಾ ಇದ್ದೀವಿ, ದಯವಿಟ್ಟು ಅದಕ್ಕೆ ಎಂಟರ್ಟೈನ್ ಮಾಡಬೇಡಿ. ಅವ್ರಿಗೇನೂ ಆಗಿಲ್ಲ. ಒಂದಿಂದಲೇ ಎಲ್ಲ ಹುಷಾರಾಗಿ ರೆಸ್ಟ್ ಮಾಡ್ತಿದ್ದಾರೆ. ನಾಳೆಯಿಂದ ನಮ್ಮ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗ್ತಾರೆ, ಮತ್ತೆ ಜಾಯ್ನ್ ಆಗ್ತಾರೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರೆಸ್ ಮೀಟಿಗೆ ಕರಿತೀನಿ ಪ್ಲೀಸ್.